ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡ್ ಏನ್ ಮಾಡ್ರೈತ್ರಿ ನಾವ? ನೀವ ಬರ್ರಿ ನಮ್ಮನೆ, ನಾನೇ ನಿಮ್ಗೆ 4,000 ಕೊಡ್ತೀನಿ. ನಮ್ಮನೆ ಬಂದ್ ಕುಂಡ್ರ 4,000 ಆಗಿದ್ದೆ ನೀನು ನೋಡೋಣ. ಸರ್ಕಾರದ 43 ಇಲಾಖೆಗಳಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳಿವೆ. ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಕೂಡ ಅಲ್ಲಿ 15,000 ಜಾಬ್ ವೇಕೆನ್ಸಿ ಇದೆ, ಇಲ್ಲಿ 1,000 ಇದೆ, ಅಲ್ಲಿ 1,000 ಇದೆ ಹೇಳ್ತಾರೆ. ಆದರೆ ಅವುಗಳನ್ನು ಯಾವಾಗ ಬಿಡೋದು? ಹಳೆ ಸರ್ಕಾರ ಕೋವಿಡ್ ಅಂತ ಅದು ಇದು ರೀಸನ್ಸ್ ಕೊಟ್ಟು ಉದ್ಯೋಗ ಭರ್ತಿ ಮಾಡಿರಲಿಲ್ಲ. ಆದರೆ ಈಗ ಬಂದಿರೋ ಸರ್ಕಾರ ಪ್ರಾರಂಭದಲ್ಲೇ ಎಲೆಕ್ಷನ್ಗೂ ಮುಂಚೆನೇ ಅವರ ಪ್ರಣಾಳಿಕೆಯಲ್ಲಿ 1 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಎಲ್ಲಿ? ವರ್ಷಾನುಗಟ್ಲೆ ಕಷ್ಟಪಟ್ಟು ಊರಲ್ಲದ ಊರಿಗೆ ಹೋಗಿ ಅಲ್ಲಿ ಹೊಂದಾಣಿಕೆನೂ ಆಗದೆ, ಅಲ್ಲಿ ಊಟ ಸರಿ ಇಲ್ದ್ರೂ ಕಷ್ಟಪಟ್ಟು ಊಟ ಮಾಡಿ ರಾತ್ರಿ ಬೆಳಗ್ಗೆ ಅಂತ ನೋಡದೆ ಹಗಲಿರುಳು ಓದ್ತಾ ಇದ್ದು ವರ್ಷಾನುಗಟ್ಲೆ ಓದಿದವರು ಏನಾಗಬೇಕು? ಇನ್ನೂ ಲೇಟ್ ಆದ್ರೆ ಎಷ್ಟೋ ಜನ ವರ್ಷಾನುಗಟ್ಲೆ ಓದಿದವರ ಏಜ್ ಕೂಡ ಆಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟವ್ರಿಗೆ ಬೆಲೆನಿಲ್ವಾ? ಇದೇ ಕಾರಣಕ್ಕಾಗಿ ಧಾರವಾಡದಲ್ಲಿ ಈ ಒಂದು ಸ್ಟ್ರೈಕ್ ಆಗಿರೋದು. ಅಲ್ಲಿನ ಬೇಡಿಕೆಗಳಿಷ್ಟೇ. ಈಗಾಗಲೇ ತುಂಬಾ ಲೇಟ್ ಮಾಡಿದ್ದೀರಾ. ಸರ್ಕಾರಿ ಜಾಬ್ಗಳಿಗೆ ವಯಸ್ಸಿನ ಸಡಿಲೀಕರಣ ಮಾಡಬೇಕು, ಆದಷ್ಟು ಬೇಗ ಎಕ್ಸಾಮ್ಸ್ ನಡೆಸಬೇಕು ಅಂಡ್ ನಿರುದ್ಯೋಗ ಪ್ರಮಾಣ ಕಡಿಮೆ ಮಾಡಬೇಕು ಅನ್ನೋದು. ಎಷ್ಟೋ ವರ್ಷಗಳಿಂದ ಸರ್ಕಾರ ಇದನ್ನು ಮಾಡ್ತೀವಿ ಅಂತ ಹೇಳ್ತಾನೆ ಬರ್ತು, ಆದ್ರೂ ಇನ್ನೂ ಮಾಡಿಲ್ಲ. ಎಷ್ಟೋ ಜನ ಹೇಳ್ತಾರೆ ಈ ಸ್ಟ್ರೈಕ್ ಮಾಡೋದು, ಗಲಭೆ ಮಾಡೋದು ಸರಿಯಾದ ಮಾರ್ಗ ಅಲ್ಲ ಅಂತ. ಸಂವಿಧಾನದ ಪ್ರಕಾರ ಸರಿಯಾದ ವ್ಯಕ್ತಿಗಳಿಗೆ ವೋಟ್ ನೀಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅಂತ. ಆದ್ರೆ ಎಲ್ಲ ಸರ್ಕಾರಗಳು, ಎಲ್ಲ ವ್ಯಕ್ತಿಗಳು ಹಾಗೆ ಇದ್ದಾಗ ನಾವು ಏನ್ ಮಾಡ್ಬೇಕು? ಇಲ್ಲಿ ಸರ್ಕಾರಕ್ಕಿರೋ ಕ್ಲಿಯರ್ ಮೆಸೇಜ್ ಒಂದೇ, ಹೀಗೆ ತುಂಬಾ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡಿದರೆ ಈಗ ಧಾರವಾಡದಲ್ಲಿ ನಡೆದ ಇನ್ಸಿಡೆಂಟ್ ಕರ್ನಾಟಕ ಪೂರ್ತಿ ನಡೆಯುತ್ತೆ. ಪ್ಲೀಸ್ ಆದಷ್ಟು ಬೇಗ ಉದ್ಯೋಗ ಭರ್ತಿ ಮಾಡಿ ಅಂತ ಎಲ್ಲ ಯುವಕರ ಪರಗೂ ವಿನಂತಿ ಮಾಡ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ MP ಮಾಡಬೇಕು, ರಾಜ್ಯಸಭಾ MP ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ, ಮಾನ ಮರ್ಯಾದೆ ಇಲ್ಲಿರೋ ನಮ್ಮನ್ನ ವರ್ತಿಸ್ತಾ ಇದ್ದೀವಿ.